ಬೆಂಗಳೂರಲ್ಲಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ನಾಶ ಮಾಡುವುದಕ್ಕೆ ಅಂತ 40 ಲಕ್ಷ ಹಣವನ್ನ ನಟ ದರ್ಶನ್ ಅಂದ್ರೆ ಏಟು ಆರೋಪಿ ದರ್ಶನ್ ಪಡ್ಕೊಂಡಿದ್ರಾ? ನಟ ದರ್ಶನ್ ಮನೆಯಲ್ಲಿ ಈಗಾಗಲೇ 40 ಲಕ್ಷ ಹಣವನ್ನ ಪೊಲೀಸರು ಸೀಸ್ ಮಾಡಿದ್ದಾರೆ. ಈ ಹಣದ ಮೂಲ ಏನು ಅಂತ ಹುಡುಕ್ತಾ ಹೋದಂತ ಸಂದರ್ಭದಲ್ಲಿ ಮೋಹನ್ ರಾಜ್, ನಟ ದರ್ಶನ್ ಸ್ನೇಹಿತ ಮೋಹನ್ ರಾಜ್ ಈ ಹಣವನ್ನ ಕೊಟ್ಟಿದ್ರು ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗಿದೆ. ಅದು ಕೂಡ ಸಾಲ ತೆಗೆದುಕೊಂಡಿದ್ರಾ ಅನ್ನುವಂತ ಪ್ರಶ್ನೆ ಕೂಡ ಆಗಿದೆ. ಸ್ನೇಹಿತ ಮೋಹನ್ ರಾಜ್ ಎಂಬಾತನಿಂದ 40 ಲಕ್ಷ ಹಣವನ್ನ ಈ ಸಾಕ್ಷ್ಯ ನಾಶ ಮಾಡೋದಕ್ಕೆ ಅಂತ ಪಡ್ಕೊಂಡಿದ್ರು ಸಾಲವಾಗಿ ಎನ್ನಲಾಗ್ತಾ ಇದೆ. ಹಾಗಿದ್ರೆ ಇದರ ಬಗ್ಗೆ ಮೋಹನ್ ರಾಜ್ ಅವರಿಗೆ ಮಾಹಿತಿ ಕೊಟ್ಟಿದ್ರಾ? ಯಾಕಾಗಿ ಹಣ ಕೇಳ್ತಾ ಇದ್ದೇನೆ ಅಂತ ಈ ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಮೋಹನ್ ರಾಜ್ಗೆ ಮಾಹಿತಿ ತಿಳಿದಿತ್ತಾ? ಇದ್ರ ಬಗ್ಗೆ ಕೂಡ ಈಗ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಮೋಹನ್ ರಾಜನ್ನ ಹುಡುಕೋದಕ್ಕೆ ಪೊಲೀಸರು ಸಿದ್ಧತೆ ನಡೆಸಿಕೊಂಡಿದ್ದಾರೆ. ಈಗಾಗಲೇ ಹುಡುಕಾಟವನ್ನು ಕೂಡ ಶುರು ಮಾಡಿದ್ದಾರೆ. ನಿನ್ನೆ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಈ ಒಂದು ಅಂಶ ಕೂಡ ಉಲ್ಲೇಖ ಆಗಿತ್ತು. ಯಾಕೆ ಆರೋಪಿಯನ್ನ ಕಸ್ಟಡಿಗೆ ಕೊಡಬೇಕು ಅನ್ನುವಂಥ ಅಂಶಗಳ ಜೊತೆಯಲ್ಲಿ ಈ ಅಂಶ ಕೂಡ ಇತ್ತು. ಏಟು ಆರೋಪಿ ಆಗಿರುವಂಥ ದರ್ಶನ್ರನ್ನ ಯಾಕೆ ಕಸ್ಟಡಿ ಪಡ್ಕೊಳ್ಬೇಕು, ಇನ್ನು ಏನು ತನಿಖೆ ಇದೆ ಅನ್ನುವಂತಹ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕಲ್ಲ ಅಂಶಗಳನ್ನ. ಆ ಅಂಶಗಳಲ್ಲಿ ದರ್ಶನ್ ಈ ಸಾಕ್ಷ್ಯಗಳನ್ನ ನಾಶ ಮಾಡೋದಕ್ಕೆ ಅಂತ 40 ಲಕ್ಷ ಹಣವನ್ನ ಮೋಹನ್ ರಾಜಿಂದ ಪಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕಬೇಕು ಅಂತ ನಿನ್ನೆಯ ರಿಮೈಂಡ್ ಅಪ್ಲಿಕೇಶನ್ ಅಲ್ಲಿ ಉಲ್ಲೇಖ ಮಾಡಲಾಗಿತ್ತು. ಹೀಗಾಗಿ ಈಗ ಮೋಹನ್ ರಾಜ್ಗೋಸ್ಕರ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ ಪೊಲೀಸರು. ಹಣವನ್ನ ಯಾಕೆ ಕೊಟ್ಟಿದ್ರು, ಇವ್ರು ಏನ್ ರೀಸನ್ ಹೇಳಿ ದರ್ಶನ್ ಮೋಹನ್ ರಾಜ್ರಿಂದ ಹಣ ಇಸ್ಕೊಂಡಿದ್ರು, ಯಾವಾಗ ಇಸ್ಕೊಂಡಿದ್ರು, ಎಷ್ಟೊತ್ತಿಗೆ ಇಸ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಪೊಲೀಸರು.